ಕಳೆದ 5 ವರ್ಷಗಳಿಂದ ಬೆಂಗಳೂರಿನ ಡಾಕ್ಟರ್ ಪದ್ಮಜ ಎಂಬತಕ್ಕಂಥ ಚೇರ್ಮನ್ಶಿಪ್ನಲ್ಲಿ ಆತ್ಮಾಲಯ ಅಕಾಡೆಮಿ ಅಂತ ಇದೆ. ನಾನು ಯಕ್ಷಗಾನ ಸಂಘದಲ್ಲಿರುವಾಗ ಅಕಾಡೆಮಿಗೆ ಸೆಲೆಕ್ಟ್ ಆಗಿದ್ದೆ, ಬಯಲಾಟ ಅಕಾಡೆಮಿಗೆ. ಆವಾಗ ಈ ಪದ್ಮಜ ಸುರೇಶ್ರವರ ಪರಿಚಯ ಆಯಿತು ನನಗೆ. ತನ್ಮೂಲಕವಾಗಿ 70 ವರ್ಷ ದಾಟಿದ ಆರ್ಥಿಕವಾಗಿ ಹಿಂದುಳಿದ ಕಲಾವಿದರಿಗೆ ಕೊಡತಕ್ಕಂಥ ಜಸ್ಟಿಸ್ ಶ್ರೀಮತಿ ಶಾಂತಾ ಜಸ್ಟಿಸ್ ಜಗನ್ನಾಥ್ ಶೆಟ್ಟಿ ಮೆಮೋರಿಯಲ್ ಅವಾರ್ಡ್ ಅಂತ ಇದೆ ಬಾರಿಯರೆ. ಅದು ನಿಮ್ಮ ಪುತ್ತೂರಿನಲ್ಲಿ ಯಾರಾದರೂ ಇದ್ದು ನನಗೆ ಕಳಿಸಿಕೊಡಬೇಕು ಅಂತ ಅಭಿಪ್ರಾಯವನ್ನು ಮಂಡಿಸಿದರು. ತಕ್ಷಣ ನೆನಪಾದ್ದು ಪೆರುವಡಿ ನಾರಾಯಣ ಭಟ್ರವರನ್ನು. ಅವರನ್ನು ನಾವೇ ನನ್ನ ಕಾರಲ್ಲಿ ಕೂರಿಸಿ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಆ ಜಗನ್ನಾಥ್ ಶೆಟ್ಟಿ ಮೆಮೋರಿ ಅವಾರ್ಡನ್ನು ಪ್ರಥಮವಾಗಿ ಅವರಿಗೆ ಕೊಟ್ಟಿದೆ. ನಮ್ಮೊಂದಿಗೆ ಇಲ್ಲ, ಕೀರ್ತಿಶೇಷರಾಗಿದ್ದಾರೆ, ಅದನ್ನು ನಾನು ಸ್ಮರಿಸ್ತಾ ಇದ್ದೇನೆ. ನಂತರದಲ್ಲಿ ನಾವು ಕೊಟ್ಟಂಥದ್ದು ಗಾನಕೇಸರಿ ಕುದುಮ ವೆಂಕಟರಮಣ ಇವರಿಗೆ ಆ ಪ್ರಶಸ್ತಿಯನ್ನು ನಾವು ನೀಡಿದ್ದೇವೆ. ಅವರನ್ನು ಕೂಡ ನಾವು ಕರ್ಕೊಂಡು ಹೋಗಿ ವ್ಯವಸ್ಥೆ ಮಾಡಿದ್ದೇವೆ. ಬಳಿಕದ ವರ್ಷ ಪೂಕಳ ಲಕ್ಷ್ಮೀನಾರಾಯಣ ಭಟ್ರಿಗೆ ಇದೇ ಯಕ್ಷಾಂಜನೇಯ ಜಗನ್ನಾಥ್ ಶೆಟ್ಟಿ ಮೆಮೋರಿಯಲ್ ಅವಾರ್ಡನ್ನು ಕೊರೋನಾ ಟೈಮಲ್ಲಿ ಇದ್ದ ಕಾರಣ ನನ್ನ ಮನೆಯಲ್ಲಿ ಆನ್ಲೈನಲ್ಲಿ ಆ ಪ್ರಶಸ್ತಿ ಪ್ರದಾನ ಆಗಿದೆ. ಇದು ಭಾಳ ಸಂತೋಷದ ವಿಚಾರ ಪೂಕಳ ಲಕ್ಷ್ಮೀನಾರಾಯಣ ಭಟ್ರಿಗೆ. ಬಳಿಕದ ವರ್ಷ ನಮ್ಮ ದಾಸಪ್ಪರಿಗಳಿಗೆ ಆ ಒಂದು ಪ್ರಶಸ್ತಿಯನ್ನು ನಾವು ನೀಡಿದ್ದೇವೆ. ಕಳೆದ ವರ್ಷ ಕುಂಬಳೆ ಶ್ರೀಧರ್ ಅವರಿಗೆ ಭಾಳ ಬೇಸರ ಆಗ್ತದೆ, ನಮ್ಮೊಂದಿಗೆ ಇಲ್ಲ ಅವರು. ಹಾಗೆ ರಾಣಿ ಅಬ್ಬಕ್ಕನ ಬಗ್ಗೆ ವಿಶೇಷವಾದಂಥ ಕಾರ್ಯಕ್ರಮ ಇತ್ತು ಅಲ್ಲಿ ಬೆಂಗಳೂರಿನಲ್ಲಿ. ಆವಾಗ ನಾನು ಈ ಪದ್ಮಜವರು ಕೇಳಿದರು, ಅಬ್ಬಕ್ಕಾದೇವಿಯ ಒಂದು ಚಿತ್ರಣವನ್ನು ವೇಷ ಹಾಕಿ ಆ ಕುಂಬಳೆ ಶ್ರೀಧರಿಗೆ ಕೊಡಬಹುದಾ ಅಂತ. ನಾನು ಇವತ್ತು ಕೇಳಿದಾಗ ತಕ್ಷಣ ಒಪ್ಪಿದ್ದಾರೆ. ಶ್ರೀಧರರಾಯರು ಬೇಕಾದಂಥ ಮೇಕಪ್ ಸೆಟ್ ಇಟ್ಕೊಂಡು ಬೆಂಗಳೂರಿನಲ್ಲಿ ಅತ್ಯಂತ ಅದ್ಭುತವಾಗಿ ಅಬ್ಬಕ್ಕಾದೇವಿ 10 ನಿಮಿಷ ಯಕ್ಷಗಾನವನ್ನು ಮಾಡಿ ವೇಷ ಮಾಡಿ ತೋರಿಸಿಕೊಟ್ಟಿದ್ದಾರೆ. ಇಡೀ ಸಭೆಯಲ್ಲಿ ಕರೆದಾಡಲಾಗಿದೆ ಕುಂಬಳೆ ಶ್ರೀಧರರ ಆ ಒಂದು ಕಲಾಕೃತಿ, ಅವರು ತೋರಿಸಿದಂಥ ವೃತ್ತಿ. ಹಾಗಿರುವಾಗ ಅವರಿಗೂ ಕೂಡ ಆ ಸಂದರ್ಭದಲ್ಲಿ ಈ ಮೊತ್ತವನ್ನು ಕೊಟ್ಟು ಅವರನ್ನು ನಾವು ಗೌರವಿಸಿದ್ದೇವೆ. ಆಗಲೂ ನಾನು ಬೆಂಗಳೂರಿಗೆ 5 ಬಾರಿ ಹೋಗಿದ್ದೇನೆ. ಈಗ 6ನೇ ಬಾರಿ ಬೆಂಗಳೂರು ಹೋಗಲಿಕ್ಕೆ ಬಿಡಲಿಲ್ಲ. ಯಾಕೆ ಪದ್ಮಜ ಸುರೇಶ್ ಅವರು ಹೇಳಿದರು, ಉಳಿದ ಪ್ರಶಸ್ತಿಗಳನ್ನೆಲ್ಲ ನಾವು ಅಲ್ಲಿ 4-5 ಪ್ರಶಸ್ತಿಗಳು ಕೊಡತಕ್ಕಂಥ ಕ್ರಮ, ಅದರಲ್ಲೂ ಇದು ಒಂದು ಕೂಡ. ಹಾಗಿರುವ ಉಳಿದ ಪ್ರಶಸ್ತಿಗಳನ್ನು ನಾವು ಚೆನ್ನೈಯಲ್ಲಿ ಕೊಡ್ತಾ ಇದ್ದೇವೆ ಬಾರಿಯರೆ. ಹಾಗಾಗಿ ಚೆನ್ನೈಯಲ್ಲಿ ನಿಮ್ಮ ಕಲಾವಿದ ಕರ್ಕೊಂಡು ಹೋಗೋದು ಸರಿಯಲ್ಲ, ನೀವು ಪುತ್ತೂರಿನಲ್ಲಿ ಆ ಯೋಜನೆ ಮಾಡ್ತಿದ್ರೆ ನಮಗೆ ಅವಕಾಶ ಕೊಡ್ತೇನೆ ಅಂತ ಡಾಕ್ಟರ್ ಪದ್ಮಜರವರು ಹೇಳಿದರು. ಆಗ ಪದ್ಮಜರವರು ಹೇಳಿದರು, ರೇಖಾ ರೈ ಸಂಬಂಧಪಟ್ಟವರು ಇದ್ದಾರೆ, ಅವರಿಗೆ ಮಾತಾಡಿಕೊಳ್ಳಿ ಅಂತ. ತಕ್ಷಣ ರೇಖಾ ರೈ ಅವರ ತಮ್ಮ ಇದ್ದಾರೆ ನಮ್ಮೊಂದಿಗೆ, ಅವರಲ್ಲಿ ಮಾತಾಡುವಾಗ ಇಂದು ನಾವು ಬರ್ತೇವೆ ಎಂಬುದನ್ನು ಕೂಡ ಸೂಚಿಸಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮ ಇಂದು ಮಹಾಲಿಂಗೇಶ್ವರ ದೇವರ ಎದುರು ಭಾಗದಲ್ಲಿ ಯಕ್ಷಾಂಜನೇಯ ಪ್ರಶಸ್ತಿಯೊಂದಿಗೆ ನೂತನವಾದಂತಹ ಶ್ರೀಮತಿ ಶಾಂತಾ ಜಸ್ಟಿಸ್ ಜಗನ್ನಾಥ್ ಶೆಟ್ಟಿ ಮೆಮೋರಿಯಲ್ ಅವಾರ್ಡ್ ಪ್ರಧಾನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಇದಕ್ಕೆ ನಾವು ಏನು ಮಾಡಬೇಕಂದ್ರೆ ಪೂಜ್ಯ ಸ್ವಾಮೀಜಿಯವರ ಹತ್ರ ಹೋಗಿ ಕೇಳಿಕೊಂಡೆವು, ಜಗನ್ನಾಥ್ ಶೆಟ್ಟಿ ಮೆಮೋರಿಯಲ್ ಅವಾರ್ಡ್ ಕೊಡಲಿಕ್ಕೆ ತಾವುಗಳು ಬರಬೇಕು ಎಂಬುದಾಗಿ. ನಾವು ಹೋಗಿ ಕೇಳಿಕೊಂಡ ಮೇರೆಗೆ ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ, ನಮ್ಮ ಮುಂದೆ ಆಸೀನರಾಗಿದ್ದಾರೆ. ಅವರ ಪಾದಕಮಲಿಗೆ ಪೂರ್ಣ ಪ್ರಮಾಣದ ಆ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಜಸ್ಟಿಸ್ ಶ್ರೀಮತಿ ಶಾಂತಾ ಜಗನ್ನಾಥ್ ಶೆಟ್ಟಿ ಮೆಮೋರಿಯಲ್ ಅವಾರ್ಡ್ ಕೊಡುವಾಗ ಹಾಗೆ ಕುಟುಂಬದವರು ಬೇಕು, ಅದು ಇಚ್ಛೆ ಆ ಮಹಾಲಿಂಗೇಶ್ವರದು ಆಂಜನೇಯಂದು. ಹಾಗೆ ಅವರ ಸುಪುತ್ರರೇ ಇಲ್ಲಿಗೆ ಬಂದಿದ್ದಾರೆ, ಇಲ್ಲಿಗೆ ತುಂಬ ಸಂತೋಷವಾಗ್ತಾ ಇದೆ. ಡಾಕ್ಟರ್ ರಮಾನಂದ ಶೆಟ್ಟಿ ಇವರು ENT ಸ್ಪೆಷಲಿಸ್ಟ್, ಎಲ್ಲಿ ವೆಸ್ಟ್ ಇಂಡೀಸ್ನಲ್ಲಿ. ಆ ವೆಸ್ಟ್ ಇಂಡೀಸಿನಿಂದ ಈ ಪುತ್ತೂರಿನಲ್ಲಿ ನಮ್ಮ ಕಾಣ್ತಾ ಇದ್ದೇವೆ ಅಂದರೆ ಇದಕ್ಕೆ ದೊಡ್ಡ ಆಶ್ಚರ್ಯ ಬೇರೇನಿಲ್ಲ. ಇದು ಜಗನ್ನಾಥ್ ಶೆಟ್ಟಿ ಜಸ್ಟಿಸ್ನ ಸುಪುತ್ರ ಚಿರಂಜೀವಿ. ಇವರನ್ನು ಪ್ರೀತಿಪೂರ್ವಕವಾಗಿ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಶಕ್ವಕ್ಕ, ಯಾವುದಕ್ಕೂ ಶಕ್ವಕ್ಕಿಲ್ಲದೆ ನಮ್ಮ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಆ ಶಕ್ವಕ್ಕನನ್ನು ಬರಮಾಡಿಸಿಕೊಳ್ಬೇಕು ಅಂತ ಪ್ರೀತಿಯಿಂದ ಕರೆ ಕೊಟ್ಟೆವು. ತಕ್ಷಣ ಅವರು ನಮ್ಮೊಂದಿಗೆ ಇದ್ದಾರೆ. ಸ್ವಲ್ಪ ಅಸೌಖ್ಯ ಅಂತೂ ಕೂಡ ಹೇಳಿದ್ದಾರೆ. ಜಗನ್ನಾಥ್ ಶೆಟ್ಟಿನ ಪರಿಚಯ ಉಂಟು ಬಾರಿಯರು, ಏನು ಪಾತಿರುವೆ ಅಂತ ಹೇಳಿದ್ದಾರೆ ಅವರು. ಆಗಿರುವಾಗ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದು ನಮ್ಮೊಂದಿಗೆ ಸನ್ಮಾನಗೊಳ್ಳತಕ್ಕಂಥ ಅಥವಾ ಪ್ರಶಸ್ತಿಯನ್ನು ಸ್ವೀಕರಿಸತಕ್ಕಂತಹ ತೆಂಕುತಿಟ್ಟಿನ ಖ್ಯಾತ ಭಾಗವತರು, ಧರ್ಮಸ್ಥಳ ಮೇಳದಲ್ಲಿ ಹಲವು ವರ್ಷಗಳಿಂದ, ಅದು ಕೂಡ ಇವರನ್ನು ಹೇಳುವಾಗಿಲ್ಲ, ಆ ಬಿಳಿ 4 ಪದ್ಯಗಳು ಅದೆಲ್ಲ ಇವರೇ ಆಗಬೇಕು. ಚಂಡಮುಂಡರನ್ನು ಕುಣಿಸಲಿಕ್ಕೆ ಆಗಿರ್ಬೋದು, ದೊಡ್ಡ ದೊಡ್ಡ ವೇಷಗಳನ್ನು ಕುಣಿಸತಕ್ಕಂತಹ ಆ ಒಂದು ಕ್ರಮ ಆ ಕರತೂಕದ ನಂತರ ನಮ್ಮ ರಘುರಾಮ್ ಹೊಳ್ಳರು ಅವರು ನಮ್ಮ ಕರೆಗೆ ಹೋಗೊಟ್ಟು ಸಂತೋಷದಿಂದ ಇದನ್ನು ಸ್ವೀಕರಿಸಲಿಕ್ಕೆ ಬಂದಿದ್ದಾರೆ. ನಿಮಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ.